ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಏನಪ್ಪ ಅಂತಂದರೆ ಯೂಟ್ಯೂಬ್ ವೀಡಿಯೋ ಮಾಡಿ ತುಂಬ ದಿವಸ ಆಯಿತು. ಸೊ ಒಂದು ನಮ್ಮ ಹನಿ ಮರಿದು ಒಂದು ಜರ್ನಿ ಮಾಡೋಣ ಅಂತ ಹೇಳಿ ಬಂದೆ. ನೋಡಿ, ಎಲ್ಲ ಮರಿನೂ ಕಣ್ಬಿಟ್ಟು ಓಡಾಡ್ತಾ ಇದ್ದೆ. ಕಣ್ಬಿಟ್ಟಿತ್ತು ಅವತ್ತು ತೆಗ್ದಿದ್ದು ಈ ವಿಡಿಯೋ. ಎಲ್ಲ ಮರಿನೂ ಕಣ್ಬಿಟ್ಟು ನೋಡ್ತಾ ಇತ್ತು, ಅವತ್ತು ತೆಗ್ದಿದ್ದು ವಿಡಿಯೋ. ಸೊ ಇವತ್ತು ನಾನು ನಮ್ಮ ಹನಿ ಮರಿ ಜರ್ನಿ ತೋರಿಸ್ತೀನಿ. ಸೊ ಬನ್ನಿ ನೋಡೋಣ. ಇದು ಆಟ ಆಡ್ತಾಯಿತ್ತು, ಒಂದು ಬಾಕ್ಸಲ್ಲಿ ಕ್ಲೀನಾಗಿ ಆಟ ಆಡ್ತಾಯಿದ್ರು. ಕಣ್ಣು ಬಿಟ್ಟಿದ್ದಾದಮೇಲೆ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ಆಟ ಆಡ್ತಾಯಿತ್ತು ಮರಿ ಎಲ್ಲ. ಇದಕ್ಕೆ ಆಲ್ರೆಡಿ 39 ಡೇಸ್ ಸಮಥಿಂಗ್ ಆಗಿದೆ. 40 ಡೇಸ್ ಆದಮೇಲೆ 45 ಡೇಸ್ ಆದಮೇಲೆ ಸೆಲ್ ಮಾಡಬೇಕಂತ ಅಂದ್ಕೊಂಡಿದ್ವಿ ನಾವು. ಸೊ ಆಲ್ರೆಡಿ 2-3 ಮರಿ ಬುಕ್ ಆಗಿಬಿಟ್ಟಿತ್ತು. ಅದನ್ನು 40 ಡೇಸ್ ಆದ ನಂತರ ಕೊಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ ಒಂದು ಮರಿ, ನನ್ನ ಡ್ರೆಸ್ ಹಿಡ್ಕೊಂಡು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ. 40 ಡೇಸ್ ಆಗಿಬಿಟ್ಟಿತ್ತು, 40 ಡೇಸ್ ಆಗಿಬಿಟ್ಟಿತ್ತು ಫುಲ್ಲು. ಸೊ 42-43 ಡೇಸ್ ಆದಮೇಲೆ ನಾವು ಇದೆಲ್ಲ ಸೆಲ್ ಮಾಡಬೇಕಂತ ಅಂದ್ಕೊಂಡಿದ್ವಿ. ಇದು ಏನಪ್ಪ ಅಂತಂದರೆ, ಒಂದು ಬೀದಿ ನಾಯಿ ಮರಿ ಹಾಕ್ಬಿಟ್ಟಿತ್ತು. ಅಲ್ಲಿ ಒಂದು ಮರಿ ನಮ್ಮ ಮನೆ ಕೆಳಗಡೆ, ಅಲ್ಲಿ ಎಲ್ಲ ನಾವು ವೇಸ್ಟ್ ಐಟಮ್ಸ್ ಎಲ್ಲ ಇಟ್ಟಿದ್ವಿ, ಅದರೊಳಗಡೆ ಸೇರಿಕೊಂಡು ಸಿಕ್ಕಾಕೊಂಡಿತ್ತು. ಪಾಪ ಬೆಳಗ್ಗೆಯಿಂದ ಕೂಗ್ತಾಯಿತ್ತು. ನಾನು ತಡೆಯೋಕ್ಕಾಗದೆ ಕೆಳಗಡೆ ಹೋಗಿ ನೋಡ್ತಾ ಇದ್ದೀನಿ. ಪಾಪ ಅಳ್ತಾಯಿತ್ತು. ಅದನ್ನು ನಾನು ನೋಡೋಕ್ಕಾಗದೆ ಅಲ್ಲಿಗೆ ಹೋಗಿ ಅದನ್ನು ಆಚೆ ತೆಗೆದುಬಿಟ್ಟು ಊಟ ಕೊಟ್ಟೆ, ಸ್ವಲ್ಪ ಪೆಡಿಗಿರಿ ಕೊಟ್ಟೆ, ನೀರು ಕೊಟ್ಟೆ. ತಿಂತಾಯಿತ್ತು. ತಿಂದಾದಮೇಲೆ ಅದು ನನ್ನ ಹತ್ರ ಬಿಟ್ಟೇ ಇಲ್ಲ, ನನ್ನ ಹತ್ರನೇ ಕೂತ್ಕೊಂಡಿತ್ತು, ಹೋಗ್ತಾನೆ ಇಲ್ಲಾಗಿತ್ತು. ಆಮೇಲೆ ಅದನ್ನು ನಾನು ಅಲ್ಲೇ ಬಿಟ್ಟೆ. ಸ್ವಲ್ಪ ದಿವಸ ಅಲ್ಲೇ ಇರಲಿ, ತುಂಬ ಚಿಕ್ಕ ಪಾಪು ಇತ್ತು ಅಂತ ಹೇಳಿ ಅಲ್ಲೇ ಬಿಟ್ಟೆ. ಆಮೇಲೆ ಸ್ವಲ್ಪ ದಿವಸ ಆದ ನಂತರ ಅವರಮ್ಮ ಬಂದು ಆ ಮರಿನ ಎತ್ಕೊಂಡು ಹೋಗ್ಬಿಟ್ರು. ಅದನ್ನು ಆಚೆ ತೆಗೆದುಬಿಟ್ಟು ನಾನು ಸ್ವಲ್ಪ ಪೆಡಿಗಿರಿ ಕೊಟ್ಟು ಆದಮೇಲೆ ಅದನ್ನು ತಿಂದುಬಿಟ್ಟು ನೀರು ಕುಡಿದ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಅಲ್ಲೇ ಸ್ವಲ್ಪ ನಾನು ಮೈ ಸೋರಿಸ್ತಾಯಿದ್ರೆ ಅಲ್ಲೇ ನನ್ನ ಹತ್ರನೇ ಬರ್ತಾಯಿತ್ತು, ನನಗೆ ಬಿಟ್ಟು ಹೋಗ್ತಾನೆ ಇಲ್ಲಾಗಿತ್ತು. ಆಮೇಲೆ ನಾನು ಸ್ವಲ್ಪ ತಿನ್ಸಿದಾದ್ಮೇಲೆ ಸ್ವಲ್ಪ ದಿವಸ ಅಲ್ಲೇ ಇತ್ತು, 1-2 ದಿವಸ ಅಲ್ಲೇ ಇರಲಿ ಅಂತ ಅಂದ್ಕೊಂಡೆ. ಯಾಕಂದರೆ ತುಂಬ ಚಿಕ್ಕ ಪಾಪು ಇತ್ತಲ್ವ, ಅದಕ್ಕೆ. ಆಮೇಲೆ ಅವ್ರ ಅಮ್ಮ ಬಂದು ಕರ್ಕೊಂಡು ಹೋಗ್ಬಿಟ್ರು. ತುಂಬ ಕ್ಯೂಟಾಗಿತ್ತು, ನನಗೆ ಬಿಟ್ಟು ಹೋಗ್ತಾನೆ ಇಲ್ಲಾಗಿತ್ತು. ನೋಡಿ ಫ್ರೆಂಡ್ಸ್, ಪ್ರಾಣಿ ಮೇಲೆ ಪ್ರೀತಿ ತೋರಿಸ್ಬಿಟ್ರೆ ಅದು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನೋಡಿ, ನಮ್ಮ ಹನಿ ಮರಿ ಇಲ್ಲಿ ಆಟ ಆಡ್ತಾ ಇದೆ. ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಪುಟ್ಟಾಗಿ, ಎಷ್ಟು ಮುದ್ದಾಗಿದೆ. ನೋಡ್ತಾ ಇದ್ರೆ ಅಯ್ಯೋ ಅಂತ ಅನ್ಸುತ್ತೆ, ಏನು ಹಾಗೆ ಎತ್ಕೊಂಡು ಮುದ್ದಾಡಬೇಕು ಅಂತ ಅನಿಸುತ್ತೆ. ಅಷ್ಟು ಕ್ಯೂಟಾಗಿದೆ ಎಲ್ಲ ಮರಿನೂ. ಇಲ್ಲಿ ನೋಡಿ ಆಟ ಆಡ್ತಾ ಇದೆ 2 ಮರಿನೇ, ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ ನೋಡಿ. ಒಂದು ಮರಿನ ನಾವು ಔಟ್ಸೈಡ್ ಕರ್ಕೊಂಡು ಹೋಗ್ತಾ ಇದ್ವಿ ಸುಮ್ಮನೆ ನೋಡೋಣ ಅಂತ. ನೋಡಿ, ಬಾಕ್ಸರ್ ಅಂತ ಇವನು ಆಲ್ರೆಡಿ ನಾವು ಹೆಸರು ಇಟ್ಬಿಟ್ಟಿದ್ವಿ. ಇವನಿಗೆ ನಾವೇ ಸಾಕೊಳ್ಳೋಣ ಅಂತ. ಸೊ ತುಂಬ ತರಲೆ 4 ಮರಿಗೆ ಒಂದು ಸಮ ಇವ್ನಿಗೆ ಔಟ್ಸೈಡ್ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗಿದ್ರೆ ಅಯ್ಯೋ ಎಷ್ಟು ತರಲೆ ಅಂತ, ಅಷ್ಟು ತರಲೆ. ನಾವು ಹೋಗ್ಬಿಟ್ಟು ಬಂದಾದ್ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಬಾಕ್ಸರ್ ನೋಡಿ ಏನು ಮಾಡ್ತಾ ಇದ್ದಾನೆ. ಯಾವಾಗಲೂ ಆಟ ಆಡ್ಕೊಂಡು ಆಕ್ಟಿವ್ ಆಗಿರ್ತಾ ಇದ್ದ, ಇವಾಗ ನೋಡಿ ಅವನಿಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಪಾಪ ಸೈಲೆಂಟಾಗಿ ಮಲಗಿಬಿಟ್ಟಿತ್ತು. 20 ನಿಮಿಷ ಫುಲ್ ಟಯರ್ಡು ನೋಡಿ. ಇಲ್ಲಾಂದರೆ ಎಲ್ಲ ಮರಿಕಿನ್ನ ಫುಲ್ ಆ್ಯಕ್ಟಿವ್, ಆಟ ಆಡ್ಕೊಂಡು ಕಚ್ಚಿ ಎಲ್ಲ ಫುಲ್ ಆ್ಯಕ್ಟಿವ್ ಆಗಿರ್ತಾ ಇದ್ದ. ಇವಾಗ ಫುಲ್ ನೋಡಿ. ಹಾಯ್ ಗಾಯ್ಸ್, ಇವತ್ತು ನಮ್ಮ ಹನಿ ಮರಿ ಸೇಲ್ ಆಗ್ತಾ ಇದೆ. ಫಸ್ಟ್ ಟೈಮ್ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. 3 ಮರಿ ಆಲ್ರೆಡಿ ಸೇಲ್ ಆಗ್ಬಿಟ್ಟಾಗಿದೆ. ಇವತ್ತು ಕೊಡಕ್ಕೆ ಹೋಗ್ತಾ ಇದೀವಿ ನಾವು ನಾಗರಬಾವಿಗೆ. ಇದು ತುಂಬ ಬೇಜಾರಾಗ್ತಾ ಇದೆ. ಇದು ಆಮೇಲೆ ಇದು ಫೀಲ್ ಅಲೋನ್. ನೋಡೋಣ. ಇಲ್ಲಿ ಫೈನಲಿ ನಾವು ಒಂದು ಕಾಟನ್ ಬಾಕ್ಸಲ್ಲಿ ಹಾಕಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ವಿ ಕೊಡಕ್ಕಂತೂ ಮನಸ್ಸಿಲ್ಲ, ತುಂಬ ಬೇಜಾರಾಗ್ತಾಯಿತ್ತು. ಬಟ್ ಏನು ಮಾಡಲಿ, ಕೊಡಲೇಬೇಕು. ಸೊ ಹೋಗ್ತಾ ಇದ್ವಿ ಕೊಡೋಕ್ಕೆ.
ಹೋಗ್ತಾ ಇದ್ವಿ ಕೊಡೋಕ್ಕಂತಾನೆ. ಸೈಲೆಂಟಾಗಿ ಕುತ್ಕೊತಾನೆ ಇಲ್ಲಾಗಿದ್ದು ಮರಿ ಎಲ್ಲ ತರಲೆ ಮಾಡ್ತಾಯಿದ್ವಿ. ಕೊಟ್ಟು ಬಂದಾಯಿತು ಫ್ರೆಂಡ್ಸ್, ತುಂಬ ಬೇಜಾರಾಯಿತು. ಇದು 2 ಮರಿ ಮಾತ್ರ ಇದೆ. ಇದನ್ನು ಸೇಲ್ ಆಗಿದೆ, ಬಟ್ ಕೊಟ್ಟಿಲ್ಲ, ಕೊಡಬೇಕು. ಅವರು ಬಂದಾದಮೇಲೆ ತೊಗೊಂಡು ಹೋಗ್ತೀನಿ ಅಂತ ಹೇಳವ್ರೆ. ಇದು ಒಂದು ಮಾತ್ರ ನಮ್ಮ ಮನೆಗಿರುತ್ತೆ, ಬಾಕ್ಸರ್ ಅಂತ. ತುಂಬ ತರಲೆ ಅವನು. ನೋಡಿ ಮಮ್ಮಿ ಜೊತೆ ಹೇಗಾಡ್ತಾ ಇದ್ದಾನೆ. ಇವನು ನಮ್ಮ ಮನೆಗೆ ಇರ್ತಾನೆ. ನೋಡಿ ನೋಡಿ ತರಲೆ. ಫೈನಲಿ ನಾವು ಎಲ್ಲ ಮರಿ ಕೊಟ್ಟಿದ್ದಾಯಿತು. ನನ್ನ ಫ್ರೆಂಡ್ಗೊಬ್ರು ಕೊಟ್ಟಿದ್ದೀನಿ. ಒಂದೇ ಒಂದಿದೆ ಬಾಕ್ಸರ್ ಅಂತ. ಇದು ಮಾತ್ರ ಕೊಡೋಕೆ ಬಂದಿದ್ವಿ ನಾವು. ಕೊಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗ್ತೀವಿ. ಬೇಜಾರಾಗ್ತಾಯಿದೆ. ಎಷ್ಟು ದಿವಸ ಮನೇಲಿ ಎಲ್ಲ ಮರಿನೂ ಓಡಾಡ್ಕೊಂಡು ಆಟಾಡ್ಕೊಂಡು ಇದ್ದರು. ಬಟ್ ಇವಾಗ ಒಂದೇ ಒಂದಿರುತ್ತೆ, ಒಂದು ಮರಿ ಒಂದು ಹನಿ ಅಷ್ಟೇ ಇರೋದು. ಫೈನಲ್ ನಾವು ಕೊಟ್ಬಿಟ್ಟು ಹೋಗ್ತೀವಿ. ಲಾಸ್ಟ್ ಟೈಮ್ ಎತ್ಕೊಂಡು ಮುದ್ದು ಮಾಡ್ತಾಯಿದ್ದೆ. ಇದು ನೋಡಿ ನನ್ನ ಫ್ರೆಂಡು 2 ಬೆಕ್ಕು ಸಾಕ್ತಾಯಿದ್ದಾಳೆ. ತುಂಬ ಕ್ಯೂಟಾಗಿತ್ತು ಮಾತ್ರ. ಎಷ್ಟು ಕ್ಯೂಟ್ ಅಂತಂದರೆ ನಾನು ಎತ್ಕೊಂಡ್ರೆ ನನ್ನ ಹತ್ರ ಇರಲೇ ಇಲ್ಲ, ಹೋಗ್ತಾಯಿತ್ತು ಜಾರ್ಕೊಂಡು. ಇವಳು ನನ್ನ ಫ್ರೆಂಡು. ಅಲ್ಲೇ ಕೊಟ್ಬಿಟ್ಟು ಬಂದಿದ್ದೀವಿ ಒಂದು ನಾಯಿ ಮರಿನ. ನೋಡಿ ಇದನ್ನು ನಾವು ಓಡಾಡಿಕೊಂಡು ಕರ್ಕೊಂಡು ಬರ್ತಾಯಿದ್ದೀವಿ ವಾಪಸ್ಸು. ತುಂಬ ಕ್ಯೂಟಾಗಿದ್ದಾನೆ ನೋಡಿ. ಫೈನಲಿ ಎಲ್ಲ ಮರಿ ಕೊಟ್ಟಿದ್ದಾಯಿತು 4. ಒಂದೇ ಒಂದಿದೆ. ಹನಿ ಜೊತೆ ಆಟಾಡ್ಕೊಂಡಿದ್ದೆ. ಹನಿ ಜೊತೆ. ಫೈನಲಿ ಅಷ್ಟೇ ಇವತ್ತಿನ ವಿಡಿಯೋ ಅಷ್ಟೇ. ಇವತ್ತು ಹನಿ ಪಪ್ಪೀಸ್ ಒಂದು ಜರ್ನಿ ಮಾಡೋಣ ಅಂತ ಹೇಳಿಬಿಟ್ಟು ಇದು ಒಂದು ವಿಡಿಯೋ ಮಾಡಿರೋದು. ಸೊ ಫ್ರೆಂಡ್ಸ್, ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇದು ಒಂದೇ ಒಂದಿದೆ ಬಾಕ್ಸರ್ ಅಂತ. ತುಂಬ ಕ್ಯೂಟಾಗಿದೆ, ತುಂಬ ತರಲೆ ಅಂತ ಹೇಳಿ ನಾವು ಸಾಕ್ತಾಯಿದ್ವಿ ಇದನ್ನು. ಸೊ ಥ್ಯಾಂಕ್ ಯು ಸೋ ಮಚ್.